ಪಂಚರಾಜ್ಯಗಳ ಚುನಾವಣೆ ಆದಮೇಲೆ ಅದರ ಬರೆ ಬೀಳುತ್ತೆ ಅಂತ. ಏನು ಮೇಡಮ್ 28 ರೂಪಾಯಿ ಅಂದರೆ ಏನು ಮೇಡಮ್? ಭಾರಿ ಕಷ್ಟ ಮೇಡಮ್. ಈಗಲೇ 102 ರೂಪಾಯಿ ಇದೆ. 28 ರೂಪಾಯಿ ಅಂದರೆ ಏನು ಕಡಿಮೆ? ನಾವು 1 ರೂಪಾಯಿ 2 ರೂಪಾಯಿಗೆ ಲಬ್ ಅಂತ ಹೊಯ್ಕೊಂಡು ಬೀದಿಯಲ್ಲಿ ಪ್ರೊಟೆಸ್ಟ್ ಮಾಡೋ ಜನ ನಾವು. 28 ರೂಪಾಯಿ ಅಂದರೆ ಐತೋ ಇಲ್ಲೋ? ನಿಜವಾಗ್ಲೂ ಮೇಡಮ್ ಪ್ರಜೆಗಳು ಬಹಳ ಆತಂಕದಲ್ಲಿದ್ದಾರೆ ಈ ವಿಚಾರದಲ್ಲಿ. ಅದ್ರ ಜೊತೆಗೆ ಬಿಜೆಪಿ ವಕ್ತಾರರು ಏನು ಹೇಳಿದ್ರು, ಬಟ್ ಥ್ಯಾಂಕ್ ಗಾಡ್ ಸಬ್ಸಿಡಿ, ಐ ಮೀನ್ ಇದಕ್ಕೆ ಗ್ಯಾಸಿಗೆ ಸಬ್ಸಿಡಿ ಇದೆ, ಇದಕ್ಕೆ ಸಬ್ಸಿಡಿನೇ ಇಲ್ಲ. ಮತ್ತೆ ಮೇಡಮ್ ಬಿಜೆಪಿ ವಕ್ತಾರರು ಏನು ಹೇಳಿದ್ರು, ಅವರು ಸರ್ ಒಂದು ನಿಮಿಷ ತೆಗೆದಿದ್ದಾರೆ. ಮೇಡಮ್ ರಾಜ್ಯ ಸರ್ಕಾರಗಳು ತೆರಿಗೆ ವಿಚಾರ ಅವ್ರು ಮಾತಾಡ್ತಾರೆ, ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ಆ ಏನು ಡೀಸೆಲ್ ಕಚ್ಚಾ ತೈಲದ ಮೂಲ ದರ ಏನಿದೆ ಅದರ ಎಲ್ಲಾ ಸುಖವನ್ನು ಅನುಭವಿಸಿಕೊಂಡು ಅದು 120ಗೆ ಇದ್ದಾಗ ನಾನು ಏನು ರೇಟ್ ಹೇಳಿದೆ, $120 ಒಂದು ಬ್ಯಾರೆಲ್ಗೆ ಇದ್ದಾಗ ಹೇಳಿದೆ, ಆವಾಗ ನಾವು ಕೊಡ್ತಾ ಇದ್ವಿ 55 ರೂಪಾಯಿಗೆ. ಇವರು $40 ಸಿಕ್ಕಿದಾಗಲೂ ಕೂಡ 100 ರೂಪಾಯಿ ಇಟ್ಟು ಮಜಾ ಮಾಡಿಕೊಂಡು ಅಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಸುಲಿಗೆ ಮಾಡಿಕೊಂಡು ರಾಜ್ಯ ಸರ್ಕಾರಗಳಿಗಾಗಲಿ ಪ್ರಜೆಗಳಿಗಾಗಲಿ ಅದರ ಅನುಭವವನ್ನು ಅದರ ಫಲವನ್ನು ದಕ್ಕಲಿಕ್ಕೆ ಬಿಡದೇನೆ ಅದನ್ನು ಸಂಪೂರ್ಣ ಫಲಾನುಭವಿಗಳಾಗಿದ್ದು ಇವಾಗ ಹೊಸ ಕತೆ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ಇವರು ಹೇಳಿದ್ರು, ಸರ್ ಇವರು ಕೂಡ ಹೇಳಿದ್ರು, ಅವರು ಆವಾಗ ತುಂಬ ಸಾಲ ಮಾಡಿದ್ರು ಅಂತ ಹೇಳಿದ್ರು. ಸಾಲ ಎಷ್ಟು ಅಂತ ಒಂದು ಲೆಕ್ಕ ಬೇಕಲ್ಲ? ಅಲ್ಲಲ್ಲ ಕೊಡಬೇಕಾದ್ರೆ ಎಷ್ಟು ಅಂತ ಸಾಲ ಬೇಕಲ್ಲ? ನೋಡೋಣ ಸರ್, ಇತಿಹಾಸದ ಡೇಟಾ ಹೇಳ್ತೀನಿ ಸರ್, ದಯವಿಟ್ಟು ನಾನು ಮಾತಾಡ್ಲಿಕ್ಕೆ ನಾಗೇಂದ್ರ ಪ್ರಭು ಡಾಟಾ ಇಲ್ಲ ಅಂದ್ರೆ ಮಾತಾಡ್ತೀನಿ. ವರ್ಷಗಳಲ್ಲಿ UPA ಸರ್ಕಾರ ಆಗಲಿ ಅಥವಾ ಮಿತ್ರ ಒಟ್ಟಿಗೆ ಮಾಡಿರೋ ಸಾಲ ಎಷ್ಟು ಸರ್? 55 ಲಕ್ಷ ಕೋಟಿ. ಕಳೆದ 12 ವರ್ಷಗಳಲ್ಲಿ ಇದೆ ಮೋದಿ ಸರ್ಕಾರ ಬಂದು ಮಾಡಿರುವಂತಹ ಸಾಲ ಎಷ್ಟು? 210 ಲಕ್ಷ ಕೋಟಿ. ಅದರ ಜೊತೆಗೆ ಅದರ ಒಂದ್ ನಿಮಿಷ ಒಕ್ಕೂಟ ವ್ಯವಸ್ಥೆಗೆ ಹಾನಿಯಾಗುವಂತಹ ಒಕ್ಕೂಟ ವ್ಯವಸ್ಥೆ ಇವತ್ತಿನ ಜನಸಂಖ್ಯೆ ಏನಿದೆ 140 ಕೋಟಿ. ಮಾತಾಡ್ಬೇಡಿ, ಅಡ್ಡ ಮಾತಾಡಿ. ಒಂದ್ ನಿಮಿಷ. 63 ವರ್ಷಗಳಲ್ಲಿ ಆದಂತಹ ಜನಸಂಖ್ಯೆಯ 4 ಪಟ್ಟು ಜನಸಂಖ್ಯಾ ಸ್ಫೋಟ 10 ವರ್ಷದಲ್ಲಿ ಆಗಿದೆಯಾ? ಹೌದಾ? 4 ಪಟ್ಟು. 2014ರಲ್ಲಿ ಎಷ್ಟು? 2014ರಲ್ಲಿ ಜನಸಂಖ್ಯೆ ಎಷ್ಟು? 89 ಕೋಟಿ. ಅದರ 4 ಪಟ್ಟು ಆಯ್ತಾ? 4 ಪಟ್ಟು ಆಗಿಲ್ಲ. 4 ಪಟ್ಟು ಆಗಿದೆ ನಿಮ್ದು ಸಾಲ. ಒಂದ್ ನಿಮಿಷ. ಅದ್ರ ಜೊತೆಗೆ ನೀವು ಡಿವಿಯೇಟ್ ಮಾಡಬೇಡಿ ಸರ್. ನಾಗೇಂದ್ರ ಬಾಬು ಸರ್, 14ನೇ JDS ಅವ್ರು ಹೆಂಗಾಗ್ಬಿಟ್ಟಿದ್ದೀರಿ ಅಂದ್ರೆ ನನಗಂತೂ ಸಾಕಾಗಿ ಹೋಗಿದೆ. ಬಿಜೆಪಿ ಅವರೇ ಸುಮ್ನೆ ಇರ್ತಾರೆ, ನೀವು ಬಹಳ ವಾಸ್ತವಾಂಶ ಹೇಳಬೇಕು. ನಾವು ಕತೆ ಹೇಳ್ತಾ ಇರಲಿ, ಜನಕ್ಕೆ ನಾವು ವಾಸ್ತವಾಂಶ ಹೇಳಬೇಕು. ಹೌದ್ರಿ, ವಾಸ್ತವಾಂಶ ನಾವು ರಾಷ್ಟ್ರನ ಕೊಡ್ತೀನಿ. 89 ಕೋಟಿ ಇದ್ದಾಗ ನೀವು ಆವತ್ತು ಜನರನ್ನ ಓಲೈಸೋದಕ್ಕೆ ಯಾವುದೇ ಕಾರಣಕ್ಕೂ ಒಂದು ನಿಮಿಷ ನಾನು ಹೇಳ್ತಿರ್ತೀನಿ ಕೇಳಿ. ನನ್ನ ಮಾತಾಡಕ್ ಬಿಡ್ತೀರಾ? ಇರಿ ಒಂದು ನಿಮಿಷ, ಇರಿ ಮೇಡಮ್, ಒಂದು ನಿಮಿಷ ಇರ್ರಿ. ಸಾಲ ಎಷ್ಟಿದೆ ಅಂತಕ್ಕಂಥ ನಾನು ಹೇಳ್ತೀನಿ, ಇರಿ ಒಂದು ನಿಮಿಷ. 89 ಕೋಟಿ ಜನಸಂಖ್ಯೆ ಇದ್ದಂತ ಸಂದರ್ಭದಲ್ಲಿ ನೀವು ಯಾವೊಂದು ಕಚ್ಚಾ ತೈಲ ಡಾಲರ್ ಎಷ್ಟು ಇತ್ತು, ಜನಗಳಿಗೆ ನೀವು ಎಷ್ಟು ಕೊಟ್ರಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇರೋದು. ದಾರಿ ತಪ್ಪಿಸ್ಬೇಡಿ, ನೀವು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗುತ್ತೆ ಇಲ್ಲಿ. ಯಾಕೆ ಸುಮ್ಮನೆ ಮಾತಾಡ್ತಾ ಇದ್ದೀನಿ? ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ಈಗ. ಸುಳ್ಳು ನೀವು ದಾರಿ ತಪ್ಪಿಸ್ತೀರಾ ನೀವು. ಇದನ್ನೇ ನಾವು ಒಪ್ಪೋದಿಲ್ಲ. ಇಲ್ಲ ಮೇಡಮ್, ನಾನು ಒಪ್ಪೋದಿಲ್ಲ. ವಾಸ್ತವಾಂಶ ಕೊಟ್ಟಿದ್ದೀರಾ? 89 ಕೋಟಿ ಜನಸಂಖ್ಯೆ ಇದ್ದಾಗ 140 ಕೋಟಿಗೂ ಎಷ್ಟು ಕಂಪ್ಯಾರಿಸನ್ ಮಾಡಿ. ಹಾಗಾದ್ರೆ ಸ್ಟ್ರೇಟ್ ಆಗಿ ನಿಮ್ ಕ್ವೆಶ್ಚನ್ ಕೇಳ್ತೀನಿ. ಸ್ಟ್ರೈಟ್ ಆಗಿದೆ ಚೀರೋದು ಬಿಟ್ಟು ಉತ್ತರ ಕೊಡ್ರಿ. ಉತ್ತರ ಕೊಡ್ತಾ ಇದ್ದೀನಿ. ನಾನು ಉತ್ತರ ಕೊಡ್ತಾ ಇದ್ದೀನಿ. ಇರಿ ಮೇಡಮ್ ಒಂದು ನಿಮಿಷ, ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಒಬ್ಬ ವಕ್ತಾರ. 89 ಕೋಟಿ ಜನಕ್ಕೂ 140 ಕೋಟಿ ಜನಕ್ಕೂ ವ್ಯತ್ಯಾಸ. 50 ಕೋಟಿ ಜನಕ್ಕೆ ನೀವೇನು ಮಾಡ್ತೀರಾಗಾದ್ರೆ ಮತ್ತೆ ಸುಮ್ಮನೆ ಮಾತಾಡ್ತೀರಾ? 89 ಕೋಟಿ ಇದ್ದಾಗ ಹೌದು ಸಾಲ ಎಷ್ಟಿತ್ತು? ಸಾಲ ಎಷ್ಟಿದ್ದು ತೆಗೆರೆ ಇತಿಹಾಸ ನಿಮ್ಗೆ ಗೊತ್ತಿದೆಯಲ್ಲ. ನೀವ್ ಹೇಳ್ತಿದ್ದೀರಲ್ಲ, ನೀವ್ ಹೇಳಿ. ನಿಮ್ಗೆ ಗೊತ್ತಿದ್ರೆ ನಾನು ಹೇಳ್ತಿದ್ದೀನಿ. ನಿಮಗ್ ಗೊತ್ತಿದ್ರೆ ನೀವ್ ಹೇಳಿ. ನಿಮಗ್ ಗೊತ್ತಿಲ್ಲ, ನಿಮಗ್ ಗೊತ್ತಿದ್ರೆ ಮೋಸ ಅರ್ಥ ಆಗ್ಬೇಕಲ್ಲ ಜನಗಳಿಗೆ. ಎಲ್ಲರಿಗೂ ನನಗೂ ಗೊತ್ತಿದೆ. ಅವರು ಡೈವರ್ಟ್ ಮಾಡ್ಬೇಕು ಅಂತ 89 ಕೋಟಿಗೂ 140 ಕೋಟಿಗೂ ವ್ಯತ್ಯಾಸ ಇದೆ. ಸುಮ್ಮನೆ ಚೀರೋದ್ರಿಂದ ನಾನು ಹೇಳ್ತಿದ್ದೀನಿ. 89 ಕೋಟಿಗೂ 140 ಕೋಟಿಗೂ 50 ಕೋಟಿ ಜನಸಂಖ್ಯೆ ಇದೆ. ಯಾಕೆ ಗೊತ್ತಿಲ್ಲ? ನಾನು ವಾಸ್ತವಾಂಶನ ನಾನು ಹೇಳ್ತಾ ಇರೋದು. ಇಷ್ಟು ತನಕ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ಒಂದು ನಿಮಿಷ ನೀವು ಒಂದು ನಿಮಿಷ ನೋಡಿ. ತಜ್ಞರು ಅಂತ ನೀವಿದ್ದೀರಾ. ಮೊನ್ನೆ ಬೆಲೆ ಏರಿಕೆ
ಏರಿಕೆ ಆದಂತ ಸಂದರ್ಭದಲ್ಲಿ ಆಡಿಯೋ. ನೇಪಾಳಲ್ಲಿ 15 ರೂಪಾಯಿ ಜಾಸ್ತಿ ಆಯ್ತು ಪೆಟ್ರೋಲ್, ಸುಮ್ನೆ 10 ಏನೇನೋ ರೂಪಾಯಿ ಡೀಸೆಲ್ ಮಾತಾಡಕ್ಕೆ ಜಾಸ್ತಿ ನಾನು ಆಯ್ತು. ಮಾಡಲ್ಲ. ಎಲ್ಲಿದ್ರಿ ಹಾಗಾದ್ರೆ ಸರ್ ನೀವು? ಸರ್ ಶ್ರೀಲಂಕಾ ನಿಮ್ದು ಆಡಿಯೋ ಏನ್ರಿ ಇವರು ಹಿಂಚಿರ್ತಾರೆ? ನಾಗೇಂದ್ರ ಬಾಬು ಅವರೇ, ನಾಗೇಂದ್ರ ಬಾಬು ಅವರೇ, ದಯವಿಟ್ಟು ಹಿಂಗ್ ಮಾಡಿದ್ರೆ ನಾನು ಮತ್ತೆ ನನ್ನ ಪೇಷನ್ಸ್ ಕ್ರಾಸ್ ಲಿಮಿಟ್ ಮಾಡ್ಬೇಕಾಗುತ್ತೆ. ಶ್ರೀ ಏನ್ರಿ ಸರ್, ಎಷ್ಟು ಹೇಳ್ಬೇಕು ನಿಮ್ಗೆ? ಇವೆಲ್ಲ ಲೆಕ್ಕ ಅಲ್ವಾ? ಇವ್ರು ಯಾರ್ರಿ ನೀವ್ ಹೇಳಿದ್ದು ನಾವೇನ್ ಕೇಳ್ಬೇಕು? ಸರ್? ಸರ್ ನಿಮ್ದು ಮ್ಯೂಟ್ ಆಗಿದೆ. ನೀವು ಹೌದು, ಇದು ನೀವು ಮಾಡ್ತಿರೋದು ರಾಂಗ್. ನೀವು ಮಾಡ್ತಿರೋದು ರಾಂಗ್. ಒಂದು ಡಿಬೇಟ್ದು ಡೆಕೋರಮ್ ಇರುತ್ತೆ, ಮೇಂಟೈನ್ ಮಾಡೋದು ಕಲ್ತ್ಕೊಳ್ಳಿ. ಸುಮ್ನೆ ಚೀರ್ಬೇಡಿ. ನಾನು ಐ ವಿಲ್ ನಾಟ್ ಎಂಟರ್ಟೈನ್ ದಿಸ್. ಸರ್ ಮಾತಾಡಕ್ಕೆ ನಿಮ್ಗೆ ಅವಕಾಶ ಬಂದಾಗ ಸುಮ್ನೆ ಎಲ್ಲರ ಮಧ್ಯೆ ಮಾತಾಡಕ್ಕಲ್ಲ. ಸುಮ್ನೆ ಚೀರ್ಬೇಡಿ. ವಾಯ್ಸ್ ಜೋರಿದೆ ಅಂತ ಏನ್ರಿ ನೀವು? ನನ್ನ ಮಧ್ಯದಲ್ಲಿ ನಿಮ್ಮ ಇಷ್ಟ ಸರ್, ಡಿಸ್ಟರ್ಬ್ ಮಾಡಬಹುದು. ನಿಮ್ಮ ಇಷ್ಟ ಸರ್. ಒಂದ್ ನಿಮಿಷ ಸರ್, ನಿಮ್ಮ ನಾನು ಇಷ್ಟ. ಮಾತಾಡುವಾಗ ಈ ರೀತಿ ಮಾಡಬಹುದಾ? ನಿಮ್ಮ ರಾಜಕೀಯ ಫ್ರಸ್ಟ್ರೇಷನ್ ಅನ್ನು ಈ ರೀತಿ ತೀರಿಸ್ಕೊಳ್ತೀರಾ? ನಾಗೇಂದ್ರ ಬಾಬು ಅವರೇ, ನಿಮ್ ಪಾಡಿಗೆ ನೀವು ಚೀರೋದಾದ್ರೆ ನಿಮ್ ಇಷ್ಟ. ನಾನು ಹೇಳ್ತೀನಿ, ನಾನು ಸೀರೆ ನಿಮ್ ಪಾಡಿಗೆ ನೀವು ಚೀರೋದಾದ್ರೆ ನಿಮ್ ಇಷ್ಟ. ನೀವು ನಿರ್ಧಾರ ತಗೊಳ್ಳಿ. ಐ ಆಮ್ ರೆಡಿ ಫಾರ್ ಇಟ್. ನಿಮ್ಗೋಸ್ಕರ ನಾನು ಇಡೀ ಶಕ್ತಿನ, ನನ್ನ ಧ್ವನಿನ ಇಲ್ಲಿ ನಾನು ವ್ಯರ್ಥ ಮಾಡಕ್ ಇಷ್ಟ ಇಲ್ಲ. ಎಷ್ಟು ಚೀರ್ತಿರೋದು? ಚೀರಕ್ ಬಂದಿದ್ದೀರಾ? ಅಲ್ಲ ಚೀರಕ್ ಬಂದಿದ್ದೀರಾ ನೀವು? ನನ್ನ ಪ್ರೋಗ್ರಾಮ್ ಹಾಳು ಮಾಡಕ್ ಬಂದಿದ್ದೀರಾ? ಮತ್ತೆ ಯಾಕೆ ಚೀರ್ತಿದ್ದೀರಾ? ಎಷ್ಟು ಸರಿ ಹೇಳ್ಬೇಕು ನಿಮ್ಗೆ? ಎಷ್ಟು ಸರಿ ಹೇಳ್ಬೇಕು? ಇಲ್ಲ, ಎಷ್ಟು ಸರಿ ಹೇಳ್ಬೇಕು? ಎಷ್ಟು ಸರಿ ಹೇಳ್ಬೇಕು? ಪ್ರಾದೇಶಿಕ ಪಕ್ಷ 10 ನಿಮಿಷ ಸ್ಪಾಯಿಲ್ ಮಾಡಿದ್ರಿ. 10 ನಿಮಿಷ ಸ್ಪಾಯಿಲ್ ಮಾಡಿದ್ರಿ. 10 ನಿಮಿಷ ಸ್ಪಾಯಿಲ್ ಮಾಡ್ತಿದ್ರಿ. ನಾನು ಹೀಗೆ ಹೇಳೋದು ಏನ್ ಅಸಹ್ಯ ಸರ್. ಜನ ನೋಡ್ತಿರ್ತಾರೆ. ನಾಗೇಂದ್ರ ಬಾಬು ಅವರೇ, ಜನ ನೋಡ್ತಿರ್ತಾರೆ. ಒಂದೇ ಸಲ ಓತಾಪ್ರೇತವಾಗಿ ಚೀರ್ತಿದ್ದೀರಲ್ಲ, ಏನಿದು? ಏನ್ ಸರ್ ಇದು? ಒಬ್ರಿಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗ್ಬೇಕು. ಅದನ್ನ ಮ್ಯೂಟ್ ಮಾಡ್ರಿ ಇವ್ರದ್ದು. ಹೇಳಿ ಸರ್, ನನ್ನ ಮಾತಿನ ಮಧ್ಯೆ ಇಷ್ಟು ನೀವು ಏನು ಡ್ರ್ಯಾಗ್ ಒಂದು ಮಾಡಬಹುದಾ? ಇರುತ್ತೆ, ಸರಿ, ಅನ್ಯಾಯ ಸುಮ್ನೆ ಅಲ್ವಾ ಬಾಯಿಗೆ ಸರ್? ಅಂತ ಒಂದೇ ಆಯ್ತು.